ಈ ಕಾರ್ಯಕ್ರಮದ ಕುರಿತು ಅಮೂಲ್ಯವಾದ ಕಿವಿಮಾತುಗಳನ್ನು ವಿದ್ಯಾರ್ಥಿಗಳಿಗೆ ನೀಡಬೇಕಾಗಿ ವಿನಂತಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ವೇದಿಕೆಯನ್ನು ಒಪ್ಪಿಕೊಳ್ಳುವಂತಹ ಎಲ್ಲ ಗಣ್ಯರಿಗೆ ಪ್ರಣಾಮಗಳು. ಈ ಸಂಸ್ಥೆಯ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸಿದಂತಹ ನನ್ನನ್ನು ಈ ದಿನ ಈ ಶುಭ ಗಳಿಗೆಯಲ್ಲಿ ವೇದಿಕೆ ಮೇಲೆ ಕುಳ್ಳಿರಿಸಿ ನನ್ನನ್ನು ಆತ್ಮೀಯವಾಗಿ ಬರಮಾಡಿಕೊಂಡಂತಹ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಯುತ ಪ್ರೊಫೆಸರ್ ಗೋವಿಂದ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ನಾನು ಮಿಳಿತ ವಿದ್ಯಾಸಂಸ್ಥೆಯಲ್ಲಿ ಸುಮಾರು 25 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿ ಈಗ ಸ್ವಯಂ ನಿವೃತ್ತಿಯನ್ನ ಹೊಂದಿರುತ್ತೇನೆ. ನಾನು ಈ ಸಂಸ್ಥೆಯಲ್ಲಿ 25 ವರ್ಷಗಳಲ್ಲಿ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸಿದ್ದಕ್ಕಿಂತಲೂ ಅನುಭವವನ್ನು ಪಡೆದದ್ದೇ ಹೆಚ್ಚು ಎಂದು ಈ ಸಂದರ್ಭದಲ್ಲಿ ಹೇಳಲು ಇಚ್ಛೆ ಪಡುತ್ತೇನೆ. ಏಕೆಂದರೆ ಈ ಮಿಳಿತ ವಿದ್ಯಾಸಂಸ್ಥೆ ಕೇವಲ ವಿದ್ಯೆಯನ್ನ ಮಾತ್ರ ಬೋಧಿಸುವ ಸಂಸ್ಥೆಯಲ್ಲ, ವಿದ್ಯೆಯ ಹೊರತಾಗಿಯೂ ಬದುಕಿನಲ್ಲಿ ಆತ್ಮಸ್ಥೈರ್ಯ, ಆತ್ಮವಿಶ್ವಾಸ, ಪ್ರಾಮಾಣಿಕತೆ, ಕೀಳರಿಮೆಯನ್ನು ಹೋಗಲಾಡಿಸುವಂತಹ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ವಿದ್ಯಾರ್ಥಿಗಳಿಗೆ ಬದುಕಿನಲ್ಲಿ ಹೇಗೆ ತಮ್ಮ ಜೀವನವನ್ನು ರೂಪಿಸಿಕೊಳ್ಳಬೇಕು ಅನ್ನುವ ವಿಶೇಷವಾದ ಚಟುವಟಿಕೆಗಳ ಮೂಲಕ ಪ್ರತಿಯೊಬ್ಬ ವಿದ್ಯಾರ್ಥಿಯು ಸಮಾಜದಲ್ಲಿ ಹೇಗೆ ನಾಗರಿಕನಾಗಿ ಬಾಳಬೇಕೆನ್ನುವ ಅನುಭವಪೂರ್ವಕವಾದ ಶಿಕ್ಷಣವನ್ನ ನೀಡುತ್ತಾ ಬಂದಿದೆ. ಕೊನೆಯದಾಗಿ ಪೋಷಕರಲ್ಲಿ ನನ್ನದೊಂದು ಮನವಿ, ನಿಮ್ಮ ಮಕ್ಕಳನ್ನ ಪ್ರತಿಯೊಂದು ಅವರ ಸತ್ಕಾರ್ಯದಲ್ಲಿ ಅವರನ್ನ ಬೆಂಬಲವಾಗಿ ನಿಂತು ಅವರಿಗೆ ಒಳ್ಳೆಯ ಮಾರ್ಗದರ್ಶನವನ್ನು ನೀಡಿ, ಹಾಗೆ ಯಾವುದೇ ಕೆಟ್ಟ ಕಾರ್ಯಗಳನ್ನು ಮಾಡಿದಾಗ ಅವರನ್ನ ತೀವ್ರವಾಗಿ ಖಂಡಿಸಿ ಈ ಸಮಾಜಕ್ಕೆ ಒಂದು ಸತ್ಪ್ರಜೆಯನ್ನಾಗಿ ಮಾಡಿ ಅಂತ ಕೋರಿಕೊಳ್ಳುತ್ತಾ, ಇನ್ನು 4 ದಿನಗಳಲ್ಲಿ ಬರುವ ಹೊಸ ವರ್ಷದಲ್ಲಿ ತಮಗೆಲ್ಲರಿಗೂ ಒಳ್ಳೆಯ ಹರುಷದಾಯಕ ದಿನ ಬರಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಮತ್ತೊಮ್ಮೆ ಈ ಸಂಸ್ಥೆಗೆ ನಾನು ಹೃದಯಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ.